ಒಂದೇ ಒಂದು ಯೋಚಿಸ್ಕೊಳ್ಳಿ ಸೀರಿಯಸ್ ಆಗಿ. ಇವೆಲ್ಲ ನಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅಂತ ಗೊತ್ತು, ನನಗೆ ತುಂಬಾ ಚೆನ್ನಾಗಿ. ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಹೋಗಿದ್ರು ದಯವಿಟ್ಟು ಯಾರು ರಿಯಾಕ್ಟ್ ಮಾಡಬಹುದು, ಯಾರು ರಿಯಾಕ್ಟ್ ಮಾಡಬಹುದು. ಹಾಗೆ ನಮ್ಮ ಫ್ಯಾನ್ ಪೇಜ್, ಅಫಿಷಿಯಲ್ ಫ್ಯಾನ್ ಪೇಜ್ ಗಳಿಂದ ಯಾರು ವಿರೋಧ ಮಾಡಬಹುದು, ಯಾರಿಗೂ ಮಾಡಬಹುದು. ಅಕಸ್ಮಾತ್ ನನ್ನ ಬೇರೆ ಈ ತಿಳಿಸೋ ಈ ವಿಚಾರ ಯಾವ ಅವಮಾನ ಬಂದು ತಡೆಕೊಳ್ಳಲು ರೆಡಿ ನಾನು. ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ, ಹೊಗಳಿಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ. ನಮ್ಮ ಸಿನಿಮಾ ಮಾತ್ರ ಮಾಸಿ ಯಾವ ಪೇಜ್ಗೆ ತಲೆ ಮಾಡ್ಬೇಡಿ, ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ. ಬೆಳಗ್ಗೆ ಹೊತ್ತು ನೀವು ಫೋನ್ ತಗೊಂಡು ಜನರ ಮಾಡಬೇಕು ಅಂತಂದ್ರೆ ಒಂದು 7 ಗಂಟೆ ಕೆಲಸ ಮಾಡಿ. ಯಾರು ಕಿತ್ತೂರು ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವತ್ತೂ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಒಂದೊಂದು ಸತ್ಯ, ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು. ಒಳ್ಳೆ ಯಾಕೆ ಅದಕ್ಕೆ ಇನ್ನೊಂದಾದ್ರೆ ನಾನು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ, ನೀವೇ ಕೆಡಿಸ್ಕೊಂಡಿದ್ದೀರ, ಕೆಡಿಸ್ಕೋಬೋದು. ಒಂದು ಸರಿ ಮಾತಿದ್ದು ಎಲ್ಲರೂ ಮಾತಾಡಿದ್ದು ನಾನು ಊಟ ಮಾಡಿದ್ರೆ ಅನ್ಕೊಳ್ತೀನಿ. ಥ್ಯಾಂಕ್ ಯು, ಬಂದಿದ್ದಕ್ಕೆ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಹಾಗೆ ಇದೇ ಹೇಳಿದ್ರು ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂಘಗಳು ತುಂಬಾ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಂದೆರಡು ಕಡೆ ಮನೆ ಕಟ್ಟಿಸ್ಕೊಂಡಿದ್ದೀನಿ, ರಕ್ತದಾನ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನ್ ಪೂಜೆ ಮಾಡಿದ್ದೆ ಅಂತ. ನಿಮ್ಮಂತವ್ರನ್ನ ಪಡೆದಿರೋದಕ್ಕೆ ನನಗೆ ಸದ್ಯವಾಗಿ ಈ ಜನ್ಮದಲ್ಲಿ ಋಣ ತೀರಿಸಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ ಮೊದಲನೇ ಮಾರ್ಕೆಟಿಂಗ್ ಬರೀತೀನಿ. ಸುರಕ್ಷಿತವಾಗಿ ನೀವು ಮನೆ ವಿಚಾರ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.